ನರಿ ಮತ್ತು ದ್ರಾಕ್ಷಿ ಹಣ್ಣು. ಇದರ ತಾತ್ಪರ್ಯ, ನಿನ್ನ ಬಳಿ ಇರುವುದರಲ್ಲಿಯೇ ತೃಪ್ತಿಯಾಗಿರು. ಕತೆ. ನರಿ ಯಾವುದೋ ಹಾಡು ಗುನುಗುತ್ತಾ ನಡೆಯುತ್ತಿತ್ತು. ಅದರ ಬಾಲ ಬಿಸಿಲಿನಲ್ಲಿ ಫಳಫಳನೆ ಹೊಳೆಯುತ್ತಿತ್ತು. ನರಿಯ ಚುರುಕು ಕಣ್ಣುಗಳು ಕಾಡು, ಬಯಲು ಹಾಗೂ ಕಣಿವೆಗಳ ಸುತ್ತಮುತ್ತ ಹರಿದಾಡಿದವು. ಅದಕ್ಕೆ ಕೊಬ್ಬಿದ ಹೆಗ್ಗಣಗಳು, ಕಾಡು ಹಣ್ಣುಗಳು ಎಲ್ಲಿ ಸಿಗುತ್ತವೆ ಎಂದು ತಿಳಿದಿತ್ತು. ಮತ್ತು ಪೊಗದಷ್ಟಾಗಿ ನಿದ್ದೆ ಹೊಡೆಯುವ ಜಾಗ ಎಲ್ಲೆಲ್ಲಿ ಸಿಗುತ್ತದೆಂದು ಚೆನ್ನಾಗಿ ಗೊತ್ತು. ಓ, ಇವತ್ತು ನನ್ನ ಸೋದರಿಯನ್ನು ಬೇಟೆ ಮಾಡುತ್ತೇನೆ ಎಂದು ಯೋಚಿಸುತ್ತಾ ಹತ್ತಿರದ ದಾರಿಯೆಂದು ರೈತನೊಬ್ಬನ ದ್ರಾಕ್ಷಿ ತೋಟದ ಮೂಲಕ ಹೊರಟಿತು. ದ್ರಾಕ್ಷಿ ಬಳ್ಳಿಯ ಎಲೆಗಳು ನೆರಳು ನರ್ತಿಸುವಂತೆ ತೋರುತ್ತಿತ್ತು. ನೆಲ ಕೂಡ ನರಿಯ ಪಾದಗಳಿಗೆ ಮೃದುವಾಗಿ ತೋರುತ್ತಿತ್ತು. ಬಿಸಿಲಿಗೆ ಹೊಳೆಯುತ್ತಿದ್ದ ದಪ್ಪನೆಯ ದ್ರಾಕ್ಷಿ ಗೊಂಚಲೊಂದು ನರಿಯ ಚುರುಕು ಕಣ್ಣುಗಳಿಗೆ ಕಾಣಿಸಿತು. ಅವು ಕಾಡು ಹಣ್ಣುಗಳಿಗಿಂತ ದೊಡ್ಡದಾಗಿ ಗುಂಡು ಗುಂಡಾಗಿ ಕಾಣಿಸಿದವು. ಅದು ತನ್ನ ಉದ್ದನೆಯ ನಾಲಿಗೆಯನ್ನು ಗೊಂಚಲಿನತ್ತ ಚಾಚಿತು. ಆದರೆ ದ್ರಾಕ್ಷಿಯಂತೂ ಸಿಗಲಿಲ್ಲ. ನರಿ ದ್ರಾಕ್ಷಿ ಗೊಂಚಲಿನತ್ತ ಮೇಲೆ ಹಾರಿತು. ಇನ್ನೂ ಮೇಲೆ, ಮತ್ತಷ್ಟು ಮೇಲೆ ಹಾರಿತು. ಆಗ ನರಿ ಆ ದ್ರಾಕ್ಷಿ ಗೊಂಚಲನ್ನು ಪಡೆಯುವುದು ಹೇಗೆ ಎಂದು ಯೋಚಿಸಿತು. ಸ್ವಲ್ಪ ಹಿಂದೆ ಸರಿದು ಮತ್ತೆ ತಿರುಗಿ ಜೋರಾಗಿ ಓಡುತ್ತಾ ಬಂದು ದ್ರಾಕ್ಷಿ ಗೊಂಚಲಿನತ್ತ ಹಾರಿತು. ಕೊನೆಗೆ ಮತ್ತೊಮ್ಮೆ ಜೋರಾಗಿ ಎತ್ತರಕ್ಕೆ ಜಿಗಿಯಿತು. ಆದರೂ ದ್ರಾಕ್ಷಿ ಗೊಂಚಲು ಕೈಗೆ ಸಿಗಲೇ ಇಲ್ಲ. ನರಿಗೆ ಗೊತ್ತು, ಆ ದ್ರಾಕ್ಷಿ ಹಣ್ಣು ಹುಳಿ ಇರಬಹುದು ಎಂದು ಯೋಚಿಸುತ್ತಾ ನರಿ ಮತ್ತೆ ಹಾಡು ಗುಣಗುತ್ತಾ ಸೋದರಿಯ ಮನೆಯತ್ತ ಹೆಜ್ಜೆ ಹಾಕಿತು. ಇದರ ತಾತ್ಪರ್ಯ ಏನೆಂದರೆ, ನಿನ್ನ ಬಳಿ ಇರುವುದರಲ್ಲಿ ತೃಪ್ತಿಯಾಗಿರು. ಇದು ಮಕ್ಕಳಿಗೆ ಕತೆ ಹೇಳಿದರೆ ಮಕ್ಕಳಿಗೆ ತಿಳುವಳಿಕೆ ಬರುತ್ತದೆ. ಇದು ಒಂದು ನೀತಿ ಕತೆ.